ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ನೀವೆಲ್ಲ ಈ ಒಂದು ಪದ್ಯದೊಳಗೆ ಇಚ್ಛಾಶಕ್ತಿ ಅನ್ನುವಂಥದ್ದು ಆ ಜ್ಞಾನಶಕ್ತಿಗೆ ಪ್ರಶ್ನೆಯನ್ನು ಮಾಡಿ ಉತ್ತರವನ್ನು ಪಡೆಯುವಂಥದ್ದನ್ನು ನಾವು ವಿಚಾರ ಮಾಡೋಣಂತ. ಪೇಳೆ ನನಗೀಗಲೇ ಮಾಜದೆ ರಾಜ ಮರಾಳ ಗತಿಯ ಮಾನಿನಿ ಭೋಗಂಗಳ ಮೇಳವಿಲ್ಲದೆ ಸವಿಯುವ ಸವಿ ಯಾವುದು ಕೇಳುವೆನಿದನರಿದು ಹೇಳು ಅಂಥೇಳಿ ಕೇಳ್ತಾಳೆ. ಇದರ ತಾತ್ಪರ್ಯ ಏನಪ್ಪ ಅಂತಂದ್ರೆ, ರಾಜಹಂಸ ಪಕ್ಷಿ ತನ್ನ ಶರೀರ ಭಾರದಿಂದ ನಿಧಾನಗತಿಯಾಗಿ ಹೆಂಗೆ ಚಲಿಸ್ತೈತಲ್ಲ, ಹಂಗೆ ಹೇ ಜ್ಞಾನಶಕ್ತಿಯೇ ನೀನಾದರೂ ಕೂಡ ಸ್ವರೂಪ ಆನಂದದ ಕಡೆಗೆ ನಿಧಾನವಾಗಿ ಚಲಿಸ್ತಿ. ಈ ಒಂದು ನಿಧಾನವಾದಂಥ ನಡಿಗೆಯುಳ್ಳಂಥ ಜ್ಞಾನಶಕ್ತಿಯೇ ಇಹಪರಗಳಲ್ಲಿ ಇರುವಂಥ ಸುಖಗಳು, ವನಿತ, ಸಕ್ರ, ಚಂದನ ಮೊದಲಾದ ಭೋಗಗಳ ಸಂಬಂಧವಾಗಿನ ತೋರ್ತಾವು. ಈ ವಿಷಯಗಳ ಒಂದು ಸಂಬಂಧ ಇಲ್ಲದ ಅನುಭವ ಮಾಡೋದಕ್ಕೆ ಯೋಗ್ಯವಾದಂಥ ಯಾವುದಾದ್ರೂ ಆನಂದ ಐತೇನು? ಇದ್ರೆ ಆ ಆನಂದವನ್ನು ಬಿಡ್ದಂಗೆ, ನನಗೆ ಮರಿ ಮಾಡ್ದಂಗೆ ಈಗಲೇ ನನಗೆ ಹೇಳುವಂಥವಳಾಗು ಅಂಥೇಳಿ ಆ ಒಂದು ಇಚ್ಛಾಶಕ್ತಿ ಏನು ಮಾಡ್ತತಿ, ಜ್ಞಾನಶಕ್ತಿಗೆ ಪ್ರಶ್ನೆಯನ್ನು ಮಾಡ್ತೈತಿ. ಬಳಿಕ ಮುಂದಿನ ನುಡಿಯೊಳಗೆ, ಸಕಲರು ಎಲ್ಲ ವಸ್ತುಗಳ ಮೇಲೆ ಎಲ್ಲರ ಮೇಲೆ ಪ್ರೇಮವನ್ನು ಮಾಡ್ತಾರೋ, ಆ ಪ್ರೇಮಕ್ಕೆ ಅಥವಾ ಆ ಪ್ರೀತಿಗೆ ಕಾರಣ ಯಾವುದು, ಅದನ್ನು ನನಗೆ ಹೇಳು ಅಂತೇಳಿ ತಿಳ್ಕೊಂಡ ಪ್ರಶ್ನೆಯನ್ನು ಮಾಡಕತ್ತಾಳೆ ಈ ಒಂದು ಮುಂದಿನ ನುಡಿಯೊಳಗೆ. ಗುರುದೇವತೆ ನಿಗಮಾರ್ಚನೆ, ಯೋಗಾಚರಣೆ, ಕುಲಾಶ್ರಮ, ಹೋಮ ತಪೋವಿಧಿ, ವರವಧುವಾಹವ, ವಿತ್ಮಾತ್ಮಜ, ಸಖಧರೆ, ಭುವನಾದಿಗಳ ನೆರವಿಗಳೊಡೆಯಳು ಸಕಲರ ಮನದ ದರವಾವುದನೆ ಕುರಿತು ನೆಲೆಸುವುದು ಪರಿಯಿಂದತಿ ಮಮತೆಗೆ ಮೊದಲಾದ ದುರಿಕವಾವುದೇ ರಮಣಿ ಅಂತ. ಅಂದ್ರೆ ಸದ್ಗುರು ಸೇವೆ, ಇಷ್ಟ ದೇವತಾಗಳ ಒಂದು ಪೂಜಾ, ರುದ್ರ ಶಮಣಾದಿ ವೇದದ ಮೂಲಕ ಮಾಡ್ತಕ್ಕಂಥ ಪೂಜಾ, ಯೋಗಾಭ್ಯಾಸ, ಬ್ರಹ್ಮಚಾರ್ಯಾದಿ 4 ಆಶ್ರಮ, ಯಜ್ಞ, ತಪೋನುಷ್ಠಾನ, ಇವುಗಳಿಂದ ಸಿಗುವಂಥ ಸುಖ ಎಂಥದ್ದು. ಪ್ರೀತಿಗೆ ಪಾತ್ರವಾದಂಥ ಹೆಂಡತಿ, ವಾಹನ, ಧನಧಾನ್ಯ, ಸಂತಾನ ಸುಖ ಮತ್ತು ಈ ಭೂಮಿ ಪ್ರಪಂಚಾದಿಗಳಲ್ಲಿ ಮನಸ್ಸಿನ ಒಂದು ಆದರ, ಪ್ರೀತಿ, ಆಕಾಂಕ್ಷೆಗಳು ಯಾತಕ್ಕಾಗಿ ಯಾವುದನ್ನು ಗುರಿ ಮಾಡಿಕೊಂಡ ಈ ಪ್ರೀತಿ ಅನ್ನುವಂಥವು, ಆದರ ಅನ್ನುವಂಥದ್ದು ಹುಟ್ಟುತ್ತಾವು ಅನ್ನುವಂಥದ್ದನ್ನು ನನಗೆ ಮರೆಮಾಚದ ಹೇಳು ಅಂತೇಳಿ ಆ ಇಚ್ಛಾಶಕ್ತಿ ಜ್ಞಾನಶಕ್ತಿಯನ್ನು ಕೇಳಾಕತ್ತೈತಿ. ಗುರುದೇವತಾ ಮೊದಲುಗೊಂಡ ಈ ಭೂಮಿ ಮೇಲಿದ್ದಕ್ಕಂಥ ಸರ್ವ ವಸ್ತುಗಳ ಮೇಲೆ, ಸಕಲರ ಮೇಲೆ ಪ್ರೀತಿ ಆದದ್ದು ಮತ್ತು ಇದಕ್ಕೆಲ್ಲ ಕಾರಣವಾಗಿರ್ತಕ್ಕಂಥ ಆ ಪ್ರೀತಿ ಅಂಥದ್ದೈತಿ. ಇದಕ್ಕಿಂತಲೂ ಮಿಗಿಲಾದಂಥ ಪ್ರೀತಿಗೆ ಕಾರಣ ಆದದ್ದು ಯಾವುದಾದ್ರೂ ಐತೇನು ಅಂತೇಳಿ ಕೇಳಿದಾಗ ಆ ಒಂದು ಜ್ಞಾನಶಕ್ತಿ ಹೇಳ್ತಾಳೋ. ಇದಕ್ಕೆ ಉತ್ತರ ಏನು ಅಂತಂದ್ರೆ, ಎಲ್ಲ ನದಿಗಳು ಸಮುದ್ರದ ಜಲದಿಂದ ಮೇಘದ್ವಾರ ಜನಿಸಿ ಸಮುದ್ರವನ್ನೇ ಕುರಿತು ಗಮನಿಸುವಂತೆ ಅಂತ ಹೇಳ್ತಾರೆ. ಅಂದ್ರೆ ಈ ಬಿಸಿಲಿನ ತಾಪಕ್ಕೆ, ಬೇಸಿಗೆಯೊಳಗಿನ ಬಿಸಿಲಿನ ಅತಿಯಾದ ಒಂದು ತಾಪದಿಂದ, ಶಾಖದಿಂದ ಸಮುದ್ರದೊಳಗಿರ್ತಕ್ಕಂಥ ನೀರು ಆವಿಯಾಗಿ ಅದು ಮೇಲೆ ವಾಯುಮಂಡಲದೊಳಗೆ ಸೇರಿಕೊಂಡ ಮೇಘವಾಗಿ, ಅಂದ್ರೆ ಮೋಡಗಳಾಗಿ
ಮಳೆಗಾಲದೊಳಗೆ ಹೊಳೆ ಮಳೆ ರೂಪದೊಳಗೆ ಭೂಮಿಗೆ ಬಿದ್ದ ಆ ಹನಿಗಳಿಂದ ಕೂಡಿದಂಥ ಒಂದು ನೀರಿನಿಂದ ಈ ಜನಿಸಿದಂಥ ಹಳ್ಳ ಕೊಳ್ಳ ಸರೋವರ ನದಿಗಳು ಏನು ಮಾಡ್ತಾವೆ ಅಂತಂದ್ರೆ ಈ ಭೂಮಿ ಮೇಲೆ ಹರ್ಕೊತ ಹೋಗಿ ಮತ್ತೆ ಪುನಃ ಸಮುದ್ರವನ್ನು ಸೇರುವಂಗ ಪರಮ ಪ್ರೇಮಾಸ್ಪದವಾದಂಥ ಆನಂದರೂಪವಾದಂಥ ಆತ್ಮನಿಂದನೇ ಈ ಎಲ್ಲ ಪ್ರೀತಿಗಳು ಹುಟ್ಟಿ ಆ ಆನಂದವನ್ನೇ ಲಕ್ಷಿಸಿ ಇರ್ತಾವು ಅಂಥೇಳಿ ಇದರ ಅರ್ಥ ಅಂಥೇಳಿ ಹೇಳ್ತಾರೆ. ಮುಂದಿನ ನುಡಿಯೊಳಗೆ ಮತ್ತೊಂದು ಪ್ರಶ್ನೆಯನ್ನು ಮಾಡ್ತಾಳೆ. ಮತ್ತು ಆ ನಿರುಪಾಧಿಕ ನಿರತಿಶಯವಾದಂಥ ಆನಂದವನ್ನೇ ಕುರಿತು ಪ್ರಶ್ನೆ ಮಾಡಕತ್ತಾಳೆ. ಏನು ಅಂತಂದ್ರೆ, ಒಲ್ಲೆನಿಸದ ಆಗುಂತಕವಲ್ಲದ ಪಲ್ಲಟಿಸದ ಗುಣವರಸದ ಅವನಿಗೆ ನಿಲ್ಲದ ಬೀಳಿಸಲು ಬೇರೊಂದತಿಶಯವೆಲ್ಲಿಯೂ ಕಾಣಿಸದ ಸೊಲ್ಲಿಸಬಾರದ ಕಾರಣವಿಡಿದಿರ ದೆಲ್ಲರ ಮತವಹ ಪರಮ ಪ್ರೀತಿಗೆ ಬಲ್ಲವರಿಂದುದು ವಿಷಯವೆನಿಸಿ ಕೊಲ್ಲಬಲ್ಲದಿದಾವುದು ನೀ ಹೇಳು ಅಂತೇಳಿ ಈ ಒಂದು ಎರಡನೇ ನುಡಿಯೊಳಗೆ ಕೇಳ್ತಾರೆ. ಏನಪ್ಪ ಅಂತಂದ್ರೆ, ಎಷ್ಟೋ ಅನುಭವಿಸಿದಾಗ್ಯೂ ಸಾಕು ಅಥವಾ ಬೇಡ ಅಂತಕ್ಕಂಥ ಜಿಗುಪ್ಸೆ ಉಂಟಾಗಲಾರದಂಥ ಎಂದೆಂದಿಗೂ ಮುಗಿದು ಹೋಗಲಾರದಂಥ ವ್ಯತ್ಯಾಸವಾಗದಂಥ ಮತ್ತು ಪ್ರಮಾಣಕ್ಕೆ ಅದು ಎಷ್ಟೈತಿ ಅಷ್ಟೈತಿ ಅಂತಕ್ಕಂಥ ಒಂದು ಪ್ರಮಾಣಕ್ಕೆ ಸಿಲುಕದ ಅದಕ್ಕೆ ಬೇರೆಯಾದಂಥ ಮತ್ತು ಶ್ರೇಷ್ಠವಾದಂಥ ಬೇರೆಲ್ಲಿಯೂ ಕಾಣಸಿಗದಂಥ ವರ್ಣಿಸೋದಕ್ಕೆ ಬಾರದಂಥ ಈ ಕಾರಣರೂಪವನ್ನು ಅಂಗೀಕರಿಸದ ಬಿಟ್ಟ ಆ ಸುಜ್ಞಾನಿಗಳೆಲ್ಲರೂ ಅಪ್ಪಿಕೊಳ್ಳುವಂಥ ಪರಮ ಪ್ರೀತಿಪದವಾದಂಥ ಆ ವಿಷಯದ ಹೆಸರೇನು, ನೀನು ಹೇಳಕ್ಕೆ ಬರ್ತೈತೇನು ನಿನಗೆ ಅಂತೇಳಿ ಕೇಳ್ತಾರೆ. ಎಂದೆಂದು ಕಡಿಮೆಯಾಗದ, ಕುಂದುಂಟಾಗದ, ಹೆಚ್ಚು ಆಗದ, ಆಮೇಲೆ ಆದಿ ಮಧ್ಯ ಅಂತ್ಯ ಇಲ್ಲದಂಥದ್ದು ಏನೈತಿ ಅದು ಯಾವುದು ಹೇಳು ಅಂತೇಳಿ ಕೇಳ್ತಾಳೆ. ಈ ಒಂದು ಎರಡನೇ ನುಡಿಯೊಳಗೆ ಸಿರಿ ಸಂಪತ್ತು, ಸ್ತ್ರೀ ಪುತ್ರ ಸಂತಾನ ಮತ್ತು ವಿಷಯಾದಿಗಳೊಳಗೆ ಕ್ಷಣಿಕ ಸುಖ ಐತಿ, ಅದನ್ನು ಅನುಭವಿಸ್ತೀವಿ. ಇವು ನಡುವೆ ಮಾಯಾಕ್ಕಾವು, ಹಿಂಗಿರಬಾರ್ದು ಅಂದ್ರೆ ಅದು ಶಾಶ್ವತವಾಗಿರಬೇಕು ಅನ್ನುವಂಥ ಸುಖ ಯಾವುದಾದ್ರೂ ಇದ್ರೆ ಹೇಳು. ಮತ್ತಿದು ಅಲ್ಲದ ಪೂಜಾ ಪುನಸ್ಕಾರಾದಿಗಳನ್ನು ಮಾಡೋದರಿಂದ, ಯಜ್ಞ ಯಾಗಾದಿಗಳನ್ನು ಮಾಡೋದರಿಂದ ನಮಗೆ ಸ್ವರ್ಗ ಸಿಗಬಹುದು. ಆದ್ರೆ ಅದು ಕೂಡ ಒಮ್ಮೆ ಇರೋದಿಲ್ಲ, ಅದು ಸ್ಥಾನ ಪಲ್ಲಟ ಆಗ್ತಿರ್ತೈತಿ. ಅದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಆ ಜ್ಞಾನ ಯಾವುದು, ಆ ಆನಂದ ಯಾವುದು, ಆ ಪ್ರೀತಿ ಯಾವುದು ಅನ್ನುವಂಥದ್ದನ್ನು ಹೇಳು ಅಂತೇಳಿ ತಿಳ್ಕೊಂಡ ಆ ಯಾವ ಇಚ್ಛಾಶಕ್ತಿ ಜ್ಞಾನಶಕ್ತಿಯನ್ನು ಪ್ರಶ್ನೆ ಮಾಡ್ತಾಳೆ. ಮುಂದುವರೆದ ಹೇಳ್ತಾಳು, ಇಹಲೋಕದ ಒಂದು ಸಿರಿ ಸಂಪತ್ತಾಗಲಿ ವನಿತಾದಿ ವಿಷಯಗಳು ಅದರ ಸುಖ ಏನೈತಿ ಮೊದಲ ಬೇಕನ್ನಿಸ್ತೈತಿ, ಕಡಿಯೊಳಗೆ ನಿರಸವಾಗಿ ಸಾಕನ್ನಿಸ್ತೈತಿ. ಅಂದ್ರೆ ವಿಷಯಾದಿಗಳ ಸುಖ ಮೊದಲು ಅದು ಸುಖ ಕೊಟ್ಟರೆ, ಸಂತೋಷನ ಕೊಟ್ಟರೂ ಕೂಡ ಕಡೆಗೆ ಬರ್ತಾ ಅದೇನಾಕತಿ ಅದರೊಳಗೆ ಆಸಕ್ತಿ ಕಡಿಮೆ ಆಕತಿ. ಹಂಗೆ ಇವು ನಡುವೆ ಬಂದು ಹೋಕ್ಕವು. ಅದಕ್ಕೆ ಇವು ಆಗುಂತಕ್ಕಾಗ್ಯಾವು, ಹಿಂಗಿರಬಾರ್ದು ಅಂಥೇಳಿ ಹೇಳ್ತೈತಿ. ಆಮೇಲೆ ಈ ಎಲ್ಲ ಮೇಲಿನ ಲೋಕಾಂತರ ವಿಷಯಗಳೇನದಾವಲ್ಲ
ಆಯಾಯ ಸತ್ವಾದಿ ಗುಣಗಳಿಂದ ಕೂಡಿಕೊಂಡ ಅವು ಅಳತೆಗೆ ಪ್ರಮಾಣಕ್ಕೆ ಸಿಗ್ತಾವು. ಅದರೊಳಗೆ ಇಷ್ಟ ಸುಖ ಐತಿ ಅಂತಕ್ಕಂಥ ಒಂದು ಅಳತೆಗೆ ಅವು ಬಂದ ಕುಂಡಿರ್ತಾವೆ. ಆದ್ರೆ ಬ್ರಹ್ಮಲೋಕದ ಸುಖ ಮಿಗಿಲಾಗೈತಿ, ಅದನ್ನು ಪಡಿಬೇಕು, ಇದನ್ನು ಬಿಡಬೇಕು ಅನ್ನುವಂಥ ಒಂದು ವಿಷಯ ಬುದ್ಧಿಗೆ ಹೊಳಿತೈತಿ. ಈ ಎಂದು ಸುಖ ಐತಲ್ಲ, ಪಾರಮಾರ್ಥ ಸುಖ, ಇದು ಇಷ್ಟ ಐತಿ ಅಂತ ಹೇಳಕ್ಕೆ ಬರೋದಿಲ್ಲ. ನಾವು ಮಾಡಿದಂಥ ಪುಣ್ಯಗಳಿಂದ ಆ ಪುಣ್ಯಕ್ಕೆ ತಕ್ಕಂಥ ಸುಖ ನಮಗೆ ದೊರೀತಾವು. ಆಮೇಲೆ ಈ ಸುಖಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಪರಮ ಪ್ರೀತಿಗೆ ಪಾತ್ರವಾದಂಥ ಬಲ್ಲಂಥ ಬ್ರಹ್ಮಜ್ಞಾನಿಗಳಿಂದ ಅಪರೋಕ್ಷವಾಗಿರ್ತಕ್ಕಂಥ ಯಾವ ಸುಖ ಐತಲ್ಲ, ಆ ಸುಖ ನಿನಗೆ ಗೊತ್ತಿದ್ರೆ ನನಗೆ ಹೇಳು ಅಂತೇಳಿ ಕೇಳ್ತಾಳೆ. ಆವಾಗ ಈ ಕೊನೆ ನುಡಿಯೊಳಗೆ ಜ್ಞಾನಶಕ್ತಿ ಅದಕ್ಕೆಲ್ಲ ಉತ್ತರವನ್ನು ಕೊಡ್ತಾಳೆ. ಹೆಂಗಪ್ಪ ಅಂತಂದ್ರೆ, ನೀನು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ ಐತಿ, ಅದನ್ನು ಹೇಳ್ತೇನೆ ಕೇಳು ಅಂತೇಳಿ ಆ ಜ್ಞಾನಶಕ್ತಿ ಇಚ್ಛಾಶಕ್ತಿಯನ್ನು ಕುರಿತ ಹೇಳ್ತಾಳೆ. ಏನು ಅಂತಂದ್ರೆ, ಕುಂದದೆ ಹೆಚ್ಚದೆ ಕಡೆ ಮೊದಲಿಲ್ಲದೆ ನಿಂದನಿ ಮಾದಿಗಳೆಂಬ ಮಣಿಗಳ ಗೋಡ ನೊಂದಿ ಮಧು ವ್ರತರವಾದ ಸುಖಾಮೃತ ಸಿಂಧುವೆನಿಸಿ ಮೆರೆವ ಇಂದು ಕಲಾದರ ಗುರು ಶಂಭುಲಿಂಗವೆಂದೆನಿಸುವ ತಾನೇ ನೀ ನನ್ನನು ಚಂದದಿ ಬೆಸಗೊಂಡ ಸುವಸ್ತುವ ನೋಡೆಂದುದ ಬಲೆ ತಿಳಿದು ಅಂತ. ಅಂದ್ರೆ ಇದರ ತಾತ್ಪರ್ಯ ಇಷ್ಟ. ಹೇ ಇಚ್ಛಾಶಕ್ತಿಯೇ, ನೀನು ಯಾವುದನ್ನು ಕುರಿತು ನಾನಾ ಪ್ರಶ್ನೆಗಳ ಮೂಲಕ ಕೇಳಿಯೋ ಅದನ್ನು ನಾನು ಒಂದೇ ಉತ್ತರದಿಂದ ನಿನಗೆ ತಿಳಿಸ್ಕೊಡ್ತೀನಿ, ಕೇಳು ಅಂಥೇಳಿ ಹೇಳ್ತಾಳೆ. ಹೆಂಗಂದ್ರೆ, ಯಾವ ನಿರುಪಾಧಿಕ ನಿತ್ಯ ನಿರತಿಶಯವಾದಂಥ ಅಖಂಡ ಆನಂದ ಉಂಟೋ ಅದು ಎಂದೂ ಯಾವ ಕಾಲಕ್ಕೂ ಹೆಚ್ಚು ಕಡಿಮೆ ಆಗೋದಿಲ್ಲ. ಮತ್ತು ಅದಕ್ಕೆ ಉತ್ಪತ್ತಿ ನಾಶ ಅಂತಕ್ಕಂಥದ್ದು ಇಲ್ಲ. ಅಂದ್ರೆ ಆ ಆನಂದ, ಆ ಸ್ವರೂಪ ಹುಟ್ಟಿಲ್ಲ, ಬೆಳೆದಿಲ್ಲ, ಮತ್ತು ಸತ್ತಿಲ್ಲ, ಅಂದ್ರೆ ನಾಶ ಆಗಿಲ್ಲ. ಅದು ಅಜರಾಮರವಾಗೈತಿ. ಅದು ಅನಿಮಾದಿ ಸಿದ್ಧಿಗಳಂತಕ್ಕಂಥ ರತ್ನಗಳೊಳಗೆ ಬೆರೆತುಕೊಂಡೈತಿ. ಅತ್ಯಂತ ಶುಚಿಯಾದಂಥ ರುಚಿಯಾದಂಥ ಸುಖ ಅಂತಕ್ಕಂಥ ಅಮೃತದ ಸಮುದ್ರವೇ ಆಗೈತಿ. ಅಂದ್ರೆ ಆ ಸಮುದ್ರದ ನೀರು ಹೆಂಗೆ ಕಡಿಮೆ ಆಗೋದಿಲ್ಲೋ ಹಂಗೆ ಆ ಸ್ವರೂಪ ಸುಖಕ್ಕೆ, ಅಮೃತ ಸಮಾನವಾಗಿರ್ತಕ್ಕಂಥ ಸುಖಕ್ಕೆ ಯಾವುದೋ ಉತ್ಪತ್ತಿ ನಾಶಗಳೇ ಇಲ್ಲ. ಈ ರೀತಿ ಶೋಭಾಯಮಾನವಾಗಿರ್ತಕ್ಕಂಥ ಆ ಚಂದ್ರಕಲೆಯನ್ನು ಧರಿಸಿದಂಥ ಶ್ರೀ ಗುರು ಶಂಭುಲಿಂಗನನ್ನೇ ಕುರಿತು ನೀನು ಕೇಳಿದಂಥ ಪ್ರಶ್ನೆಯ ಒಂದು ಅಭಿಪ್ರಾಯ ಐತಿ. ಅದಕ್ಕೆ ಅಂಥ ಆನಂದಗಣ ಶಂಭುಲಿಂಗನನ್ನು ನೀನು ಕಾಣು ಅಂತೇಳಿ ಒಂದು ಉತ್ತರವನ್ನು ಯಾವ ಆ ಜ್ಞಾನಶಕ್ತಿ ಇಚ್ಛಾಶಕ್ತಿಗೆ ಹೇಳ್ತೈತಿ. ಅಂದ್ರೆ ನಮ್ಮೊಳಗಿರ್ತಕ್ಕಂಥ ಅಮರನಾಗಿರ್ತಕ್ಕಂಥ ಆತ್ಮಸ್ವರೂಪಿಯಾಗಿರ್ತಕ್ಕಂಥ ಆ ಶಂಭುಲಿಂಗನನ್ನು ನೀ ಕಾಣು ಅಂದ್ರೆ ನಿನಗೆ ಸ್ಥಿರವಾದಂಥ ಒಂದು ಸುಖ ಸಿಗ್ತತಿ ಎನ್ನುವಂಥದ್ದು ಈ ಒಂದು ಪದ್ಯದೊಳಗೆ ಪ್ರಶ್ನೋತ್ತರ ರೂಪದೊಳಗೆ ಅವರು ಹೇಳ್ಯಾರು. ಇನ್ನು ಮುಂದಿನ ಪದ್ಯದೊಳಗೆ ಏನು ಹೇಳ್ತಾರೋ ಅಂತಂದ್ರೆ, ನಿನ್ನೊಳಗೂಡದ ಭಾವವ ನುಣ್ಣಿಲಿಸಲೇ ಜೀವನೇ. ಎಲೆ ಚೈತನ್ಯ ರೂಪವಾಗಿರ್ತಕ್ಕಂಥ ಜೀವನೇ, ನೀನು ಭಾವರೂಪ ಆಗಿದಿ. ಅದಕ್ಕೆ
ಇಲ್ಲ ಅಂತೇಳಿ ಹೇಳಿಸ್ಕೊಳ್ಳುವಂಥ ಅಭಾವ ನಿನ್ನ ಕೂಡ ಸೇರುವುದಿಲ್ಲ. ಅಂದ್ರೆ ಅಭಾವಕ್ಕೆ ವಿಲಕ್ಷಣವಾಗಿ ಯಾವಾಗಲೂ ನೀನು ಭಾವರೂಪದಿಂದ ಅದಿ ಮತ್ತು ನಿತ್ಯ ಆಗಿ ಅದಿ ಅಂತೇಳಿ ಹೇಳ್ತಾರೆ. ಇನ್ನು ಕೆಳಗಿನ ನುಡಿಯೊಳಗೆ ಆ ಅಭಾವವು 4 ಪ್ರಕಾರವಾಗಿ ಎಲ್ಲ ವಸ್ತುಗಳಲ್ಲಿ ಇರುತ್ತದೆ, ನಿನ್ನಲ್ಲಿ ಮಾತ್ರ ಇಲ್ಲ. ಆದ್ದರಿಂದ ಉಳಿದಂಥ ಎಲ್ಲ ಸರ್ವ ವಸ್ತುಗಳು ನಾಶಕ್ಕವು, ಆದ್ರೆ ನೀನು ಮಾತ್ರ ನಿತ್ಯವಾಗಿರ್ತೀ ಅಂತೇಳಿ ಅನ್ನುವಂಥದ್ದನ್ನು ಮುಂದಿನ ನುಡಿಯೊಳಗೆ ಹೇಳ್ತಾರೆ. ಮುನ್ನವಿಲ್ಲದ ಭಾವ ಮುದಿಸಿ ಎಳೆಯದ ಮೇಲೆ ತನ್ನಿರವೆಲ್ಲೆನಿಸಿದ ಭಾವವು. ಅಲ್ಲಿಂದ ಇದರೊಳಿದ್ದೆನೆನಿಸುವ ಭಾವವನುದಿನ ಒದಕಿಲ್ಲ ತೋರ್ಕೆಯನಿ ಪಭಾವವು ಅಂತ. ಎಲ್ಲವನ್ನೊಳಕೊಂಡ ಭಾವ ಚತುಷ್ಟಯ ಮಿಲ್ಲಾಗಿ ಶಂಭುಲಿಂಗದ ನಿತ್ಯ ಪದವಾದ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ಘಟೋತ್ಪತ್ತಿಗಿಂತ ಪೂರ್ವದಲ್ಲಿ ಘಟವಿಲ್ಲೆಂದು ಹೇಳುವುದು ಪ್ರಾಗ್ಭಾವಕ್ಕತಿ ಅಂತೇಳಿ ಹೇಳ್ತಾರೆ. ಹುಟ್ಟಿ ಒಡೆದು ಹೋದ ಮೇಲೆ ಇಲ್ಲಂತೇನು ಅನಿಸ್ತತಿ, ಅದು ಪ್ರಧ್ವಂಸಾಭಾವ ಅಂತ ಅನಿಸ್ತತಿ. ಘಟದಲ್ಲಿ ಪಟವಿಲ್ಲ ಮತ್ತು ಪಟದಲ್ಲಿ ಘಟವಿಲ್ಲ ಅಂತಕ್ಕಂಥದ್ದನ್ನು ಅನನ್ಯ ಅಭಾವ ಅನಿಸ್ತತಿ. ಹೆಂಗಪ್ಪ ಅಂತಂದ್ರೆ ವಾಯುವಿನಲ್ಲಿ ರೂಪವು ಇಲ್ಲ ಇಲ್ಲ ಅಂತೇನು ಹೇಳಿಸ್ಕೊಳ್ತೈತಲ್ಲ, ಅದು ಅತ್ಯಂತ ಅಭಾವವಾಗೈತಿ. ಈ ಒಂದು ಉಕ್ತವಾಗಿರ್ತಕ್ಕಂಥ 4 ಅಭಾವಗಳು ಸರ್ವನಾಮರೂಪಗಳಲ್ಲಿ ತೋರ್ತಾವು. ಅದಕ್ಕೆ ಈ ನಾಮರೂಪಾತ್ಮಕ ಜಗತ್ತು ಅನಿತ್ಯವಾಗೈತಿ. ಅಂದ್ರೆ ನಮಗೆ ಕಾಣ್ತಕ್ಕಂಥ ಎಲ್ಲ ಈ ಘಟಾದಿಗಳು ಏನದಾವು ಅಂತಂದ್ರೆ, ವಸ್ತುಗಳು ಏನದಾವು ಅಂತಂದ್ರೆ ಇವಕ್ಕೆ ನಾಶ ಉತ್ಪತ್ತಿ ಐತಿ. ಅದಕ್ಕೆ ಇವು ಅನಿತ್ಯದಾವು. ಈ ಅನಿತ್ಯವಾದಂಥ ಅಭಾವಗಳೇನದಾವಲ್ಲ, ಪ್ರಾಗ್ಭಾವ ಆದರೂ ಇರಲಿ, ಪ್ರಧ್ವಂಸ ಭಾವ ಆಗಲಿ ಅಥವಾ ಅತ್ಯಂತ ಅಭಾವ ಆಗಲಿ, ಇವೆಲ್ಲ ನಿನ್ನೊಳಗೆ ಇಲ್ಲ. ಅವೆಲ್ಲ ಏನೈತಿ, ಈ ಘಟದಿಂದ ಏನು ತೋರ್ತೈತಲ್ಲ, ಈ ಘಟದಿಂದ ಏನು ಉತ್ಪತ್ತಿ ಆಕ್ಕತ್ತಲ್ಲ, ಅಂಥ ಒಂದು ವಸ್ತುಗಳಿಗೆ, ಅಂಥ ಒಂದು ಶರೀರಗಳಿಗೆ ಐತಲ್ಲ ಹೊರತಾಗಿ ಮತ್ತು ಆದಂಥ ಈ ಏನು ಜಗತ್ತೈತಿ ಇದು ಅನಿತ್ಯವಾಗಿ ಐತಿ. ಅದಕ್ಕೆ ಈ 4 ಅಭಾವಗಳು ಆ ಶಂಭುಲಿ ರೂಪನಾಗಿರ್ತಕ್ಕಂಥ ನಿನ್ನೊಳಗಿಲ್ಲ. ಆದ್ದರಿಂದ ನೀನು ನಿತ್ಯ ಸ್ವರೂಪನಾಗಿ ಅದಿ ಅಂತನ ನೀನು ತಿಳ್ಕೊಳ್ತಕ್ಕದ್ದು. ಒಂದು ನೀನು ದೃಢ ನಿಶ್ಚಯ ಮಾಡಬೇಕು ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಒಂದು ಪ್ರವಚನವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಳಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.